ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಇವತ್ತಿನ ಈ ಸಮಯದ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ತಿಳಿಸಲು ನೀವು ಹೇರಳವಾಗಿ ಆಶೀರ್ವದಿಸಿರಿ. ಅದನ್ನು ಅವರು ಶಾಂತಿ ಸಮಾಧಾನದಿಂದ ಕೇಳುವಂತಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಈ ಸಮಯದ ಸಂದೇಶ ಭಾಗ, ಯೇಸುಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು 7 ಮಾತುಗಳನ್ನು ಹೇಳಿದರು. ಅದನ್ನು ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1ನೇ ಮಾತು ಲೂಕ 23:34. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ಅವರು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಅನೇಕ ಕಷ್ಟ, ಸಂಕಟ, ದುಃಖಗಳನ್ನ ನೋವುಗಳಲ್ಲಿ ಇರುವಾಗ ಯೇಸುಸ್ವಾಮಿ ಶಿಲುಬೆಯ ಮೇಲೆ 3 ಆಣಿ ಅಂದರೆ ಮೊಳೆಗಳ ಮೇಲೆ ತೂಗಾಡ್ತಾ ಇರುವಾಗ ಅವರಿಗೆ ಹಿಂಸೆ ಕೊಟ್ಟವರನ್ನು ಅವರು ಕ್ಷಮಿಸಿದರು. ಹಾಗೆ ಇವತ್ತು ನಾವು ದೇವರೊಂದಿಗೆ ಜೀವಿಸಲು ಹೋದಾಗ, ಅಂದರೆ ದೇವರೊಂದಿಗೆ ಜೀವಿಸಲು ಹೊರಟಾಗ, ದೇವರು ನಮ್ಮನ್ನು ನಡೆಸಿರುವಾಗ ಅನೇಕ ಕಷ್ಟ, ಸಂಕಟ, ದುಃಖಗಳು, ಹಿಂಸೆಗಳು ಬಂದರೂ ಅವರಿಗಾಗಿ ನಾವು ಬೈಬಾರ್ದು, ಶಾಪ ಹಾಕಬಾರ್ದು. ಬದಲಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಅಂದರೆ ಪ್ರಾಪಂಚಿಕ ವಿಷಯದಲ್ಲೆಲ್ಲ ದೇವರೊಂದಿಗೆ ಜೀವಿಸುವಾಗ ಬರುವಂಥ ಕಷ್ಟ, ಸಂಕಟ, ದುಃಖಗಳಿಗೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ಮಾತಿಗೆ ಹೋಗೋಣ. ಲೂಕ 23:42-43. ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ ಯೇಸುವಿನ ಬಲಗಡೆ ಎಡಗಡೆ 2 ಕಲ್ಲರನ್ನು ತೂಗು ಹಾಕಿದರು. ಅದರಲ್ಲಿ ಎಡಗಡೆ ಇದ್ದವನು ದೇವರನ್ನು ಹೀಯಾಳಿಸಿದನು. ಆದ್ದರಿಂದ ಅವನಿಗೆ ಯಾವುದೇ ಉತ್ತರ ಕೊಡಲಿಲ್ಲ. ಹಾಗೆ ನಾವು ದೇವರೊಂದಿಗೆ ಜೀವಿಸುವಾಗ ಅನೇಕ ಕಷ್ಟ, ಸಂಕಟ, ದುಃಖ ಬಂದರೂ ದೇವರನ್ನು ನಾವು ಹೀಯಾಳಿಸಬಾರದು. ಆದರೆ ಬಲಗಡೆಯಿರುವ ಕಳ್ಳನು ದೇವರಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನೀನು ರಾಜ್ಯಾಧಿಕಾರವನ್ನು ಪಡೆಯಲು ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ. ಆಗ ಕಳ್ಳನಿಗೆ ದೇವರೊಂದು ವಾಗ್ದಾನವನ್ನು ಕೊಡ್ತಾರೆ, ನೀನು ಹಿಂದೆ ಈ ಹೊತ್ತೇ ನನ್ನೊಂದಿಗೆ ಪರದೇಶದಲ್ಲಿ ಇರ್ತೀಯ ಎಂಬುದಾಗಿ. ಹಾಗೆ ನಾವು ದೇವರೊಂದಿಗೆ ಜೀವಿಸುವಾಗ ಅನೇಕ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ, ಅಥವಾ ಯಾವುದೇ ಪಾಪದಲ್ಲಿ ನೆರಳಾಡ್ತಾ ಇರುವಾಗಲೂ ಕೂಡ ನಾವು ಖಂಡಿತವಾಗಿ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿದೆ. ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಬೇಕಾಗಿದೆ. ಆಗ ದೇವರವನಿಗೆ ಕಳ್ಳನಿಗೆ ಹೇಳಿದ ಹಾಗೆ, ನೀನು ಹಿಂದೆ ಇವತ್ತು ಪರದೇಶದಲ್ಲಿ ಇರ್ತೀಯ ಅಂತ ಹೇಳಿದಾಗೆ ನಮ್ಮನ್ನು ದೇವರು ಕ್ಷಮಿಸುವನಾಗಿದ್ದಾನೆ. ದೇವರು ನಮ್ಮನ್ನು ಕೂಡ ಪರದೇಶಿಗೆ ಒಯ್ಯುವವನು ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 3ನೇ ಮಾತಿಗೆ ಹೋಗೋಣ. ಯೋಹಾನ 19:25-27. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಳದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಯೇಸುಸ್ವಾಮಿ ಶಿಲುಬೆಯ ಮೇಲೆ ತೂಗಾಡ್ತಾ ಇದ್ದಾಗ ಯೇಸುಸ್ವಾಮಿಯ ತಾಯಿಯಾದ ಮರಿಯಳನ್ನು ಹತ್ತಿರಕ್ಕೆ ಹತ್ತಿರ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ಯೋಹಾನನನ್ನು, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ಆದರೆ ಇನ್ನು ಮೇಲೆ ನಾನು ಇರುವುದಿಲ್ಲ, ಈ ಮಗನನ್ನು ನೀನು ನೋಡಿಕೋ ಎಂಬುದಾಗಿ. ಹಾಗೆ ಇವತ್ತು ನಾವು ನೋಡುವಾಗ ಅಂಥ ಒಂದು ಮಗನಿಗೆ ಯಾರು ಹಿಂದು ಮುಂದೆ ಇಲ್ಲದಿರುವಾಗ ಅಂಥ ಒಂದು ಮಗನ ಒಂದು ಸಲಕರಣೆಗಾಗಿ ಅನೇಕ ಸ್ತ್ರೀಯರನ್ನು ತಾಯಿಯ ಸ್ಥಾನದಲ್ಲಿ ಕೊಟ್ಟವರು ದೇವರಾಗಿದ್ದಾರೆ. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ನೆರವೇರಿದೆ. ನನಗೆ ತಾಯಿ, ಬಂಧು ಬಳಗದವರು ಯಾರು ಇಲ್ಲ. ಆದರೆ ಇವತ್ತು ಅನೇಕ ಸ್ತ್ರೀಯರು ನನ್ನ ತಾಯಿಯ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ, ದೇವರ ಒಂದು ಮಗನ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಇದು ದೇವರ ಒಂದು ವರವಾಗಿದೆ, ದೇವರ ಒಂದು ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 27ನೇ ವಚನ ನೋಡುವಾಗ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಆಮೇಲೆ 2ನೇ ಆ ಮಗನಿಗೆ, ಅಂದರೆ ಯೋಹಾನನಿಗೆ, ಇಗೋ ನಿನ್ನ ತಾಯಿ. ಅಂದರೆ ದೇವರೊಂದಿಗೆ ಜೀವಿಸಲು ಹೊರಟಾಗ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಒಂದೊಂದು ಸ್ತ್ರೀಯರಿಗೆ ಬಂದು ಬಳಗದವರು ಯಾರು ಇರೋದಿಲ್ಲ. ಅಂಥ ಸ್ತ್ರೀಯರನ್ನು ಇವತ್ತು ಬಹಿಷ್ಕಾರ ಹಾಕುವವರಾಗಿದ್ದಾರೆ. ಅಂಥವರಿಗೆ ಶಿಷ್ಯರಾದ ನಾವು ಅಂಥವರನ್ನು ತಾಯಿಯ ಸ್ಥಾನದಲ್ಲಿ ನೋಡಬೇಕು. ಅವರ ಎಲ್ಲ ಪರಿಪಾಲನೆಯನ್ನು ಕೂಡ ನಾವು ನೋಡಿಕೊಳ್ಳಬೇಕೆಂಬುದಾಗಿ ದೇವರು ನಮಗೆ ಒಂದು ಕೊಟ್ಟ ಸೂಚನೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ
4ನೇ ಮಾತಿಗೆ ಹೋಗೋಣ. ಮತ್ತಾಯ 27:46. ಮತ್ತಾಯ 27:46. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಶಿಲುಬೆ ಮೇಲೆ ತೂಗಾಡ್ತಾ ಇದ್ದಾಗ ಅನೇಕ ಕಷ್ಟ ಸಂಕಟ ನೋವಿನಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆಂದರೆ, ದೇವರೇ ನನ್ನನ್ನು ಯಾಕೆ ನೀನು ಕೈ ಬಿಟ್ಟಿದ್ದೀಯಾ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೆ ಇವತ್ತು ನಾವು ಕೂಡ ಅಂಥ ಕಷ್ಟ ಸಂಕಟ ದುಃಖದಲ್ಲಿ ನಾವು ಕೂಡ ದೇವರನ್ನು ದೂಷಣೆ ಮಾಡದೆ, ದೇವರೇ ನನಗೆ ಈ ರೀತಿ ಕಷ್ಟ ಸಂಕಟ ದುಃಖ ಬಂದಿದೆ, ನನ್ನನ್ನು ಕೈ ಬಿಡಬೇಡ ಎಂಬುದಾಗಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ನಾವು 5ನೇ ಮಾತಿಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ 19:28. ಯೋಹಾನ 19:28. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲವೂ ಮುಗೀತಾ ಬಂತು. ಇನ್ನು ಒಂದು ನನಗೆ ಬಾಕಿ ಇದೆ. ಯಾವುದೆಂದರೆ ನನಗೆ ನೀರಡಿಕೆಯಾಗಿದೆ. ಅಂದರೆ ಯೇಸುಸ್ವಾಮಿಗೆ ನೀರು ಬೇಕಾಗಿಲ್ಲ. ಅಂದರೆ ದೇವರು ಆದುಕೊಂಡ ಜನರನ್ನು ಇವರು ನೆನೆಸಿಕೊಂಡು ಶಿಲುಬೆಯ ಮೇಲೆ ನೊಂದುಕೊಳ್ತಾ ಇದ್ದಾರೆ. ನನಗೆ ಇಂಥ ಕಷ್ಟ ಸಂಕಟ ದುಃಖಗಳನ್ನು ಕೊಟ್ಟಾಗ ಇನ್ನು ನನ್ನನ್ನು ಹಿಂಬಾಲಿಸುವವರಿಗೆ ಯಾವ ಕಷ್ಟ ಸಂಕಟ ದುಃಖ ಇವರು ಕೊಡುವುದಿಲ್ಲ. ದೇವರು ಯಾವ ರೀತಿ ಇವರು ಸಹಿಸಿಕೊಳ್ತಾರೆ ಎಂಬುದಾಗಿ ದೇವರು ಆದುಕೊಂಡವರಿಗೆ ಬರುವಂಥ ಕಷ್ಟ ಸಂಕಟ ದುಃಖಗಳನ್ನು ಅವರು ನೆನೆಸಿಕೊಂಡು ಮನನೊಂದವರಾಗಿದ್ದಾರೆ. ಹಾಗೆ ದೇವರು ಇವತ್ತು ಕೂಡ ನಮಗಾಗಿ ತನ್ನ ಆರಿಸಿಕೊಂಡವರಿಗೆ ಬರುವಂಥ ಕಷ್ಟ ಸಂಕಟ ದುಃಖಗಳನ್ನು ಈ ಲೋಕದ ಜನರು ಕೊಡುವಾಗ ಅವರಿಗಾಗಿ ದೇವರು ಇವತ್ತು ಕೂಡ ತನ್ನ ನೋವನ್ನು ತೋಡಿಕೊಳ್ಳವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 6ನೇ ಮಾತಿಗೆ ಹೋಗೋಣ. ಯೋಹಾನ 19:30. ಯೇಸು ಆ ಹುಳಿರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟರು. ಆದರೆ ಅಲ್ಲಿದ್ದಂಥ ಯಹೂದ್ಯ ಸೈನಿಕರು ನೀರಡಿಕೆ ಅಂತ ಹೇಳುವಾಗ, ಇವನಿಗೆ ನೀರು ಬೇಕಾಗಿದೆ ಅಂತೇಳಿ ಸ್ಪಂಜಿಗೆ ಹುಳಿರಸವನ್ನು ಬೆರೆಸಿ ಅವನ ಬಾಯಿಗೆ ಮುಟ್ಟಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇವರು ನೀರು ಕೊಡಬಹುದಿತ್ತು, ಕೊಡಲಿಲ್ಲ. ಬದಲಾಗಿ ಹುಳಿರಸವನ್ನು ತೊಡಿಸಿ ಬಾಯಿಗೆ ಮುಟ್ಟಿಸಿದರು. ನೋವಿಗೆ ಗಾಯಕ್ಕೆ ಹುಳಿರಸ ಮುಟ್ಟಿಸಿದಾಗ ಆ ನೋವು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಇವರು ಮಾಡಿದರು. ಆದರೆ ಯೇಸುಸ್ವಾಮಿ ಮನನೊಂದುಕೊಂಡರು ಎಂಬುದಾಗಿ ನಾವು ಇದನ್ನು ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಕೊನೆಯ ಮಾತು ಅಂದರೆ 7ನೇ ಮಾತಿಗೆ ಹೋಗೋಣ. ಲೂಕ 23:46. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟರು. ಎಲ್ಲ ಮುಗಿದು ಹೋಯಿತು. ಆದರೆ ಕೊನೆಗೆ ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಅವರು, ತಂದೆ, ನನ್ನ ಆತ್ಮ ನಿಮ್ಮ ಕರಳಿಗೆ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಅಂತೇಳಿ ಪ್ರಾಣವನ್ನು ಬಿಟ್ಟರು ಎಂಬುದಾಗಿ ನಾವು ಇಲ್ಲಿ ಓದಿಕೊಂಡಿದ್ದೇವೆ. ಹಾಗೆ ದೇವರಿಂದ ಆಯ್ಕೆಗೊಂಡವರು ಖಂಡಿತವಾಗಿ ಪರಲೋಕಕ್ಕೆ ಹೋಗುವ ಆತ್ಮಗಳು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ಅವರು ಪ್ರಾಣ ಬಿಡುವ ಸಂದರ್ಭದಲ್ಲಿ ಕೊನೆಗೆ ದೇವರನ್ನು ಕರೆದು, ತಂದೆಯಾದ ದೇವರನ್ನು ಕರೆದು ಅಥವಾ ಯೇಸು ಎಂಬ ನಾಮವನ್ನು ಕರೆದು ಪ್ರಾಣ ಬಿಡುತ್ತಾರೆ. ದೇವರಿಂದ ಆಯ್ಕೆಗೊಂಡವರು ಇಂಥವರು ಪರಲೋಕಕ್ಕೆ ಹೋಗುವರು ಎಂಬುದಾಗಿ ಈ ವಚನದ ಮೂಲಕ ನಾವು ಇಲ್ಲಿ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಒಂದು ವೇಳೆ ದೇವರಿಂದ ಆಯ್ಕೆಗೊಂಡಿರುವುದಾದರೆ ಅನೇಕ ಯೇಸುವಿನಾಗೆ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸುವರಾಗಿದ್ದರೆ, ಅಂದರೆ ದೇವರನ್ನು ಹಿಂಬಾಲಿಸುವಾಗ ನಾವು ಕೂಡ ಈ ಲೋಕದವರಿಂದ ಇಂಥ ಹಿಂಸೆಯನ್ನು ಅನುಭವಿಸ್ತಿರುವಾಗ ಪ್ರಾಣ ಬಿಡುವುದಾದರೆ ನಮ್ಮ ಬಾಯಲ್ಲಿ ಕೂಡ ಇದೇ ಮಾತು ಬರಬಹುದು. ಯೇಸುವೇ ನನ್ನ
ಆತ್ಮನು ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇನೆಪ್ಪ ಅಂಥೇಳಿ ಯಾರು ಪ್ರಾಣ ಬಿಡ್ತಾರೋ ಅವರೇ ಪರಲೋಕಕ್ಕೆ ಹೋಗುವರು ಎಂಬುದಾಗಿ ನಾವು ಈ ಒಂದು ಸಂದೇಶದಲ್ಲಿ ಕೂಡ ಹಾಗೂ ಸ್ತೇಫನನ ಒಂದು ಮರಣದ ಸಮಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಯಹೂದ್ಯರು ಕಲ್ಲು ಹೊಡಿತಿದ್ದಾಗ ಸ್ತೇಫನನು ಪರಲೋಕದ ಕಡೆಗೆ ನೋಡಿ ನಾನು ಯೇಸುವನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿ ಯೇಸು ಇವರನ್ನು ಕ್ಷಮಿಸಪ್ಪ ಅಂತ ಹೇಳಿ ಸ್ತೇಫನನು ಕೂಡ ಪ್ರಾಣ ಬಿಟ್ಟನು ಎಂಬುದಾಗಿ ನಾವು ಓದುತ್ತೇವೆ. ಇದು ಯೇಸುಸ್ವಾಮಿ ಶಿಲುಬೆಯ ಮೇಲೆ 3 ಆಣಿಗಳ ಮೇಲೆ ಅಂದರೆ 3 ಮೊಳೆಗಳ ಮೇಲೆ ತೂಗಾಡ್ತಾ ಇದ್ದಾಗ ಹೇಳಿದಂಥ ಈ 7 ಮಾತುಗಳು. ಇದನ್ನು ಇವತ್ತು ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ನಮ್ಮ ಜೀವಿತವು ಕೂಡ ನಾವು ದೇವರನ್ನು ಹಿಂಬಾಲಿಸುವುದಾದರೆ, ದೇವರಿಂದ ಆಯ್ಕೆಗೊಂಡಿರುವುದಾದರೆ ನಾವು ಕೂಡ ಈ ವಾಕ್ಯಗಳನ್ನ ನಮ್ಮ ಜ್ಞಾನದಲ್ಲಿ ಮತ್ತು ಹೃದಯಕ್ಕೆ ಅಳವಡಿಸಿಕೊಂಡು ಈ ಮಾರ್ಗದಲ್ಲಿ ನಾವು ಸಾಗುವ ಹಾಗೆ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನೀವು ಶಿಲುಬೆಯ ಮೇಲೆ ತೂಗಾಡಿಕೊಂಡು ಇದ್ದಾಗ ಈ ತಿಳಿಸಿದಂಥ 7 ಮಾತುಗಳನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿಯೂ ನಿಮಗೆ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯನ್ನು ಕೂಡ ಅವರು ಕೂಡ ಇದೇ ಮಾರ್ಗದಲ್ಲಿ ನಡೆಯುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.